ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೆಂಗದಿರಿ? ಆರಾಮದಿರಿ? ನಂದು ಇವತ್ತಿನ್ನೂ ಏನು ಕೆಲಸ ಆಗಿಲ್ಲ, ಜಸ್ಟ್ ಜಳಕ ಪೂಜೆ ಇಷ್ಟ ಆಗೈತಿ. ಶಾವಿಗೆ ಪಾಯಸ ಮಾಡಿದ್ನಿ. ನಮ್ಮ ಚಾರ್ಲಿನ ಕಟ್ಟಿಲ್ಲ, ಅದಕ್ಕೆ ರೆಡಿ ಆದತಿ. ಅನ್ನ ಮತ್ತು ಮಜ್ಜಿಗೆ ಅಥವಾ ಹಾಲು ಹಿಂಗೇನಾದರೂ ಹಾಕ್ತಿರ್ತೇವೆ. ಬಿಸಿಲು ನೋಡ್ರಿ ಎಷ್ಟು ಬಿಸಿಲು ಐತಿ, ಆದರೂ ಥಂಡಿನ ಕಡಿಮೆ ಆಗಂಗಿಲ್ಲ. ನಮ್ಮ ಮನೆ ಅಂತೆಲ್ಲ ಅಂದರೂ ಬಿಸಿಲೇ ಬೀಳಂಗಿಲ್ಲ, ಯಾಕಂದ್ರೆ ಸುತ್ತುಗಡೆ ಗಿಡ ಇರೋದ್ರಿಂದಾಗೆ. ಇನ್ನು ಮಗ ಸಜ್ಜಿ ರೊಟ್ಟಿ ಮಾಡ್ಬೇಕಾ ಮತ್ತು ಕರ್ಜಿಕಾಯಿ ಮಾಡ್ಬೇಕಾ ನೋಡೋಣಂತ. ಏನೇನೆಲ್ಲ ಆಕೈತಿ ಅಂತೇಳಿ ಗೊತ್ತಿಲ್ಲ ಸದ್ಯಕ್ಕೆ. ನಿಮ್ಮ ಜೊತೆ ಆದಷ್ಟೆಲ್ಲ ವಿಡಿಯೋನು ಶೇರ್ ಮಾಡ್ಕೊಳಕ್ಕೆ ಟ್ರೈ ಮಾಡ್ತೀನಿ. ಬರ್ರಿ ಮತ್ತೆ ಯಾಕೆ ತಡ, ಪೂರ್ತಿ ವಿಡಿಯೋನ ನೋಡ್ಕೊಂಬರ್ನಂತ್ರಿ. ನೆಲ್ಲಿಕಾಯಿಂದ ಸಿಕ್ಕಾಪಟ್ಟೆ ಆಗ್ಯಾವ. ನೆಲ್ಲಿಕಾಯಿ ಉಪ್ಪಿನಕಾಯಿ ಹಾಕೋದು ಯಾರಿಗೆಲ್ಲ ರೆಸಿಪಿ ಬೇಕಂತೇಳಿ ಕಮೆಂಟ್ ಮಾಡ್ಯಾರ್ರಿ. ಸಿಕ್ಕಾಪಟ್ಟಿ ರುಚಿ ಅಕ್ಕವ, ಹಂಗೆ ಬರೀ ಬಾಯಿಲ್ಲ ತಿನ್ಬೇಕು, ಹಂಗೆ ಅಷ್ಟು ರುಚಿ ಅಕ್ಕವ. ಒಬ್ಬೊಬ್ಬರು ಒಂದೊಂದು ವಿಧಾನದಲ್ಲಿ ಮಾಡ್ತಿರ್ತಾರೆ. ನಾನು ಒಂದು 2-3 ವಿಧಾನದಲ್ಲಿ ಮಾಡ್ತಿರ್ತೀನಿ. ಈಗಿನ್ನೂ ಕಾಯಿ ಇದಾವೆ, ಇನ್ನೊಂದು ಸ್ವಲ್ಪ ಹಣ್ಣು ಆಗ್ಬೇಕು. ಮತ್ತು ಇದು ಜಾಮ್ ಮಾಡ್ತಾರೆ, ಜಾಮ್ ಮತ್ತು ಉಪ್ಪಿನಕಾಯಿ ಸಿಕ್ಕಾಪಟ್ಟಿ ರುಚಿ ಅಕ್ಕವ. ತೋರಿಸ್ತೇನೆ ಅಂತ ಬರ್ರಿ. ನೋಡ್ರಿ, ನೆಲ್ಲಿಕಾಯಿ ನೋಡಿದ್ರಿ ಯಾರು ಬಾಯಾಗ ನೀರು ಬರೋಂಗಿಲ್ಲ ಹೇಳ್ರಿ. ಪ್ರತಿಯೊಬ್ಬರ ಬಾಯಾಗೂ ನೀರು ಬರ್ತಾವ ನೋಡ್ರಿ. ಯಪ್ಪ ದೇವ್ರೆ, ನೆಲ್ಲಿಕಾಯಿ ನೋಡ್ರಿ. ವಾವ್, ಈ ಅದೃಷ್ಟ ಯಾರಿಗಿದೆ ಹೇಳ್ರಿ ರುಕ್ಮಿಣಿಗೆ. ಬರೀ ನಿಮಗೂ ನೆಲ್ಲಿಕಾಯಿ ಬೇಕಂತಂದ್ರೆ ನಮ್ದು ಸದ್ಯಕ್ಕೆ ಇದು ಕಿಚನ್ ಎಲ್ಲ ಕ್ಲೋಸ್ ಮಾಡಿ ನಾಳೆ ನೋಡೋಣ ಅಂತ. ಇಲ್ಲಿ ನೋಡ್ರಿ ಯಾವ ಮನೆ ಆಗ್ಯಾವ. ನಿಮ್ಗೆ ಅಷ್ಟೊಂದು ಸರಿಯಾಗಿ ಕಾಣಿಸ್ತತಿಲ್ಲ ಗೊತ್ತಿಲ್ಲ, ಬಿಸಿಲಿಗೆ ಯಪ್ಪ ವಾಲಿ ಮುರ್ಕೊಂಡು ಬೀಳೋಂಗಾಗ್ಯ ನೋಡ್ರಿ. ಎಲ್ಲಿ ನೋಡ್ತಿ ಅಲ್ಲಿ ನೆಲ್ಲಿಕಾಯಿ. ಆಹಾ, ಬಾಯ್ ಜೋಳ ನೀರು ಬರ್ಸಿ ನೀನು. ಸಾರಿ, ಆಮ್ಯಾಗ ಸಿಗ್ತೇನೆ ರೀ ನಾನು. ಇವತ್ತು ಶುಕ್ರವಾರ ಅಲ್ಲ, ಹಂಗೆ ಸಿಂಪಲ್ ಪೂಜೆ, ಅಮಾವಾಸ್ಯೆ ಪೂಜೆ. ಇವತ್ತು ಅಮಾವಾಸ್ಯೆ ಐತಿ, ನಾಳೆನೂ ಅಮಾವಾಸ್ಯೆ ಐತಿ. ನಾಳೆ 7 ಗಂಟೆಗೆ ಅಂದ್ರೆ ಅಮಾವಾಸ್ಯೆ ಮುಗಿತೈತಿ. ಹಾಗಾಗಿ ನಾನು ಸ್ವಲ್ಪ ಶಾವಿಗೆ ಪಾಯಸನ ಮಾಡಿ ನೈವೇದ್ಯ ಹಿಡಿದ್ನಿ. ನಾಳೆ ನಾವು ಇದು ಭೂಮಿ ಪೂಜೆ ಮಾಡ್ತೇವಲ್ಲ, ಚರ್ಗ ಚೆಲ್ತೇವಿ. ಲಘುನ ಪೂಜೆ ಆಗಂಗಿಲ್ಲ, ಯಾಕಂದ್ರೆ 7 ಗಂಟೆ ಅನ್ಬಿಡೋದು ಆಕೈತಿಲ್ಲ ಗೊತ್ತಿಲ್ಲ. ಹಿಟ್ಟೆಲ್ಲ ನಾದ್ಕೊಂಡ ಈಗ ರೊಟ್ಟಿ ಮಾಡಕತ್ ನೋಡ್ರಿ. ರೊಟ್ಟಿ ಮಾಡಿಟ್ಟ ಆಮ್ಯಾಗ ಕರ್ಜಿಕಾಯಿ ಮಾಡ್ತೇನೆ. ಟೈಮ್ ಭಾಳ ಹತ್ರ. ಪಾಪ ನಮ್ಮ ಮನೆಯವ್ರು ಮುಂಜಾನೆ ನಾಷ್ಟ ಇಲ್ಲ, ಏನಿಲ್ಲ. ಅಲ್ಲಿ ಹಚ್ಕಡೆ ಹೊಲ್ದು ಕಬ್ಬು ಕಡಿಯಾಕತ್ತಲ್ಲ, ಹಂಗ ಹೋಗ್ಬಿಟ್ಟಾರ. ಈಗ ಬಾ ನಾಷ್ಟ ಮಾಡಕ್ ಬಾ ಅಂತಂದ್ರ ಇಲ್ಲ, ಕಬ್ಬು ಹೇರಾಕತ್ತಾರ. ಒಮ್ಮೆ ಮಧ್ಯಾಹ್ನ ಬರ್ತೇನಂತೆ. ಚಹಾ ಅಷ್ಟ ಕುಡಿದು ಹೋಗ್ಬಿಟ್ಟಾರ. ಇವು ಕೆಲವೊಂದು ಟೈಮ್ ಕೆಲ್ಸಗಳು ಬಂದು ಅಂದ್ರೆ ಹೊರದಾಗ ಬರ್ತಾವ. ಇವತ್ತು ನಾನು ಎಳ್ಳು ಹಚ್ಚಿ ರೊಟ್ಟಿ ಮಾಡಕತ್ತೇನೆ, ಸಜ್ಜಿ ರೊಟ್ಟಿ. ಎಳ್ಳು ಹಚ್ಚಿದ ರೊಟ್ಟಿ ಯಾರಿಗೆಲ್ಲ ಇಷ್ಟ ಅಂತ ಕಮೆಂಟ್ ಮಾಡ್ರಿ. ಅದು ಫೋನಲ್ಲಿ ಅಲ್ಲೇ ಓದ್ರಾಕತ್ತದ, ಅಲ್ಲೇ ಓದಲಿ. ಯಾಕಂದ್ರೆ ಟೈಮ್ ಭಾಳ ಆಗೈತಿ. ಈಗ ನನಗೆ ರೊಟ್ಟಿ ಲಟ್ಟಿಸ್ ಮಾಡೋದಂದ್ರೆ ಅಷ್ಟು ಇಷ್ಟ ಆಗಂಗಿಲ್ಲ, ಹಂಗಾಗಿ ನಾನು ಬಡ್ದ ಮಾಡ್ತೀನಿ. ಈಗ ದಿನ ರೊಟ್ಟಿ ಹೆಂಗೆ ಮಾಡ್ತೇವೆ ಹಂಗೆ ಮಾಡೋದಿಲ್ಲ, ಹೇಳಷ್ಟೇ ಹಚ್ಚೋದು. ಅದ್ರಾಗ ಮತ್ತೆ ಸ್ಪೆಷಲ್ ಅಂತೇನಿಲ್ಲ. ಒಂದಿಟ್ಟು ಅರ್ಶಿನ ಪುಡಿ, ಒಂದಿಟ್ಟು ಅಷ್ಟ ಹಾಕೊಳ್ಳೋದು. ಹಿಟ್ಟು ಹಾಕಿಸ್ಬೇಕಾದ್ರೆ ಅರ್ಶಿನ ಬೇರ ಕುಡ್ಸಿ ಜಜ್ಜಿ ಹಾಕಿರ್ತೇವಿ. ಇದ್ರೊಳಗೆ ಹಾಕಿದ್ರೆ ಮತ್ತೆ ಅರ್ಶಿನ ಪುಡಿ ಹಾಕೋಬೇಕಂತೇನಿಲ್ಲ, ಕಲರಿಗೆ ಅಷ್ಟೇ ನೋಡ್ರಿ. ಅರ್ಶಿನ ಪುಡಿ ನೋಡಕ್ ಚೆನ್ನಾಗಿ ಕಾಣಿಸ್ತಾವ, ತಿನ್ನಾಕ ಅಷ್ಟ ರುಚಿ ಆಕ್ಕಾವ. ನಾವು ಉಪ್ಪು ಹಾಕೋದ್ರಿಂದ ಈಗ ಹಪ್ಪಳ ತಿಂತೇವಲ್ಲ, ಹಪ್ಪಳ ತಿಂದಂಗ ರುಚಿ ಬರ್ತಾವ. ಕಲರ್ ತಿಂತಾರಲ್ಲ, ಹಾಗಾಗಿ ನಾನು ಇಷ್ಟು ರೊಟ್ಟಿ ಆದಿಂದ ತೋರಿಸ್ತೇನೆ. ಒಂದಿಟ ಹಾಕೊಂಡೆ ರುಚಿರುತ್ತೆ, ಬಾಯಿ ಮಾಡಕತ್ತಿಲ್ಲ. ನಾಳೆ ಕೊಡ್ತೇ ಕಷ್ಟ. ಕರ್ಜಿಕಾಯಿ ಮಾಡಕ್ಕೂ ಎಲ್ಲ ರೆಡಿ ಮಾಡಿಟ್ಟನಿ. ಹಿಟ್ಟು ಅದು ಕರ್ಜಿಕಾಯಿ ತುಳಿ ಏನು ಮಾಡ್ಬೇಕಲ್ಲ,
ಎಲ್ಲನೂ ಕುಡಿಸಿ ರೆಡಿ ಮಾಡಿಟ್ಟೈತಿ. ಹಿಟ್ಟ ಭಾಳ ತತ್ತ ಹಿಟ್ಟು ಮಸ್ತ್ ನಿಂತಿರ್ಬೋದ. ಹಿಟ್ಟು ಒಂದಿಟ್ಟ ಗಟ್ಟಿ ಅನ್ಸಾಗತ್ತೈತಿ. ಹಾಗಾಗಿ ರೊಟ್ಟಿ ಮಾಡೋದಾತ್ ನೋಡ್ರಿ. ಇಷ್ಟೊಂದು ರೊಟ್ಟಿ ಮಾಡೀನಿ. ಸಂಚನ ಬಿಸಿ ಮತ್ತು ಇಲ್ಲಷ್ಟು ಮೆಣಸಿನ್ಕಾಯಿ ಅದಾವ. ನಟ್ಟು ಹುರಿದ ಖಾರ ಅರಿಬೇಕು. ಹೊಳ್ಳಿ ಕರ್ಚಿಕಾಯಿ ಮಾಡ್ಬೇಕು. ಎಲ್ಲ ಹೋಗ್ಯಾನ ಬಾಂಡೆ ಗಿಂಡೆ ಎಲ್ಲ ಆಗ್ಯವು. ಈ ಒಟ್ಟಾದ ತಕ್ಷಣ ನಂಗೆ ಕರ್ಚಿಕಾಯಿ ಮಾಡೋದು. ನಮ್ಮ ದೇವಿ ಬಂದಳು. ಎಳಕ್ ಕಾಣಿಸ್ತಾವಿಲ್ರಿ ಅದ್ರೊಳಗೆ? ಕಾಣಿಸ್ತಾವ್ರಿ. ಸುಡ್ತಾವ ಕಾಣಿಸ್ತಾವ್ರಿ. ಬನ್ನಿ, ಯಾರಿಗೆಲ್ಲ ಎಳ್ಳು ಹಚ್ಚಿದ ರೊಟ್ಟಿ ಬೇಕ, ನಾಳೆ ಅಡ್ಗೆ ನೋಡಿದ್ರ ನೀವು ಬೈತೀರೇನ. ಬರ್ರಿ, ನಾವು ಹಂಗೆಲ್ಲ ಇದನ್ನ ಮಾಡಂಗಿಲ್ಲ. ಯಾರು ಬೇಕು ಒಂದು ರೊಟ್ಟಿ ತಿನ್ಕೊಂಡು ಹೋಗಿ ಊಟ. ನಮ್ಮ ಕಡೆ ಹಂಗೆ ಹಿಂಗೆ ಶಾಲೆಗೆ ಹೋಗೋ ಹುಡುಗರ, ಹಿಂಗೆ ಕಾಲೇಜ್ಗೆ ಹೋಗೋರು, ಹೈಸ್ಕೂಲ್ಗೆ ಹೋಗೋರು ಏನು ಹೊಲ ಇಲ್ದೇ ಇರೋ ಫ್ರೆಂಡ್ಸ್ಗಳನ್ನೆಲ್ಲ ಕರ್ಕೊಂಡು ಅವ್ರ ಹೊಲಕ್ಕೆ ಹೋಗ್ತಾರ ನಾಳೆಗೆ. ನಮ್ಮ ಕಡೆ ಎಲ್ಲ ಅದಾವ್ರಿ. ಇಲ್ದಾಗ ಇರ್ತಾರಲ್ಲ ಸುದ್ದಿ ಇಲ್ಲಿ. ಏನ್ ಮಾಡಾಕತ್ತೀವಿ? ಕರ್ಚಿಕಾಯಿ ಮಾಡಾಕತ್ತೇವ್ರಿ. ಕರ್ಚಿಕಾಯಿ ಮಾಡಾಕತ್ತೇವ್ ನೋಡ್ರಿ. ನಾನು ನಮ್ಮ ದೇವಿ ಕೂಡೆ ಫೋನ್ ಹೊರಗೆ ಗಿಡದಾಗ ಇಟ್ಟು ಬಂದಿದ್ವಿ ವಿಡಿಯೋ ಅಪ್ಲೋಡಿಗೆ ಅಂತ ಹೇಳಿ. ಇಟ್ಟಾಳ. ನಾನು ಲಟ್ಟಿಸ್ ಕೊಡಾಕತ್ತೇನೆ. ಯಾಕೆ ತುಂಬಾಕತ್ತಾಳ ಬರೀ ಕರ್ಚಿಕಾಯಿ ತಿನ್ನಾಕ. ಎಳ್ಳು ಅಮಾವಾಸ್ಯೆ ಎಳ್ಳು ಹಾಕಿ ಕರ್ಚಿಕಾಯಿ ಮಾಡಾಕತ್ತೀವಿ. ಕೊಬ್ಬರಿ ಪುಟಾಣಿ, ಅದ್ರೊಳಗೆ ಏನಿಲ್ಲ, ಕೊಬ್ಬರಿ ಪುಟಾಣಿ ಮತ್ತಿನ್ನು ಶೇಂಗಾ ಹುರಿದು ಪೌಡರ್ ಮಾಡೇವಿ. ಕೊಬ್ಬರಿ ಪುಟಾಣಿ ಅದನ್ನು ಇದನ್ನ ಮಾಡೇವಿ, ಮಿಕ್ಸಿ ಹಾಕೇವಿ. ಮತ್ತು ಒಂದಿಷ್ಟು ಎಳ್ಳು ಹುರಿದು ಹಾಕೇವಿ. ಇಷ್ಟ ನೋಡ್ರಿ. ಮತ್ತು ಬೆಲ್ಲ ರುಚಿಗೆ ತಕ್ಕಷ್ಟು. ಬೆಲ್ಲ ಭಾಳ ಬೇಕು, ಸಪ್ ಅಂತ ಅನಿಸ್ತದೆ. ಬೆಲ್ಲ ಕಡಿಮೆ ಆದ್ರೆ ಕರ್ಚಿಕಾಯಿ ರುಚಿನ ಆಗಂಗಿಲ್ಲ. ಬೆಲ್ಲ ಎಷ್ಟು ಜಾಸ್ತಿ ಆಕೈತಲ್ಲ ಅಷ್ಟು ಕರ್ಚಿಕಾಯಿ ತಿನ್ನಕ್ಕೆ ಮಸ್ತ್ ಆಕವ. ಹಿಂಗ ನೋಡ್ರಿ, ಮೊಳಮೊಳದ್ದ ಕರ್ಚಿಕಾಯಿ ಮಾಡೋದು ನಾವು. ಸಣ್ಣ ಅಂದ್ರೂ ಮಾಡೋದಿಲ್ಲ. ನೀವು ಎಳ್ಳು ಅಮಾವಾಸ್ಯೆಗೆ ಏನೆಲ್ಲ ವೆರೈಟಿ ಅಡುಗೆ ಮಾಡಿದ್ರಂತ ಕಮೆಂಟ್ ಮಾಡ್ರಿ. ತೆಗಿಬಿಡ ಇಲ್ಲ, ಈಗ ಕರಿತೇನ. ಸದ್ಯಕ್ಕೆ ಇಷ್ಟ ನೋಡ್ರಿ, ಭಾಳ ವೆರೈಟಿ ಏನಿಲ್ಲ. ಇಷ್ಟ ಅನ್ನೋದು ಇದನ್ನ ನಾವು ತಿನ್ನೋದು, ದಪ್ಪ ಆಗೋದು. ಏನು ಇಷ್ಟ ನಮ್ಮಿ ಇನ್ನೂ ಭಾಳ ಇತ್ತು. ಇದು ಸಂಜೆ ಎಷ್ಟಾಗತ್ತನ ರೊಟ್ಟಿ ಮಾಡಿ ಇದನ್ನ ಮಾಡಕ್ ಕುಂತೇವಲ್ಲ, ಹಂಗಾಗಿ ತಡ ಆತ. ಈಗ ನಾನು ಕರಿತೀನಿ ತುಂಬ್ತಾಳ. ಇವತ್ತಿನ ರೆಸಿಪಿ ನಿಮ್ಗೆ ಹೆಂಗೆ ಅನ್ಸಿದೆ ಅಂತ ಹೇಳ್ರಿ. ಸಜ್ಜಿ ರೊಟ್ಟಿ, ಕರ್ಚಿಕಾಯಿ ಒಂದೇ ದಿನದಾಗ ರೆಡಿ ಮಾಡಾಕತ್ತೀವಿ. ಹೋಳಿಗೆ ಮಾಡ್ಬೇಕಂತಾನೆ, ಎಣ್ಣೆ ಹೋಳಿಗೆ ಕ್ಯಾನ್ಸಲ್ ಮಾಡಿ ಸಂಕ್ರಾಂತಿ ಬಂತಲ್ರಿ. ಮತ್ತು ಸಂಕ್ರಾಂತಿಗೆ
ಅವಾಗ ಶೇಂಗಾದ ಹೋಳಿಗೆ ಮಾಡ್ತೇನೆ. ಎಣ್ಣೆ ಹೋಳಿಗೆ ಆ ಟೈಮಲ್ಲಿ ಏನೋ ಮಾಡಬಾರ್ದೇನೋ ಏನೋ ಅಂತಾರ. ಹಾಗಾಗಿ ಶೇಂಗಾದ ಹೋಳಿಗೆ ಮಾಡೋದು. ಈಗ ಶೇಂಗಾದ ಕರ್ಚಿಕಾಯಿ, ಅವಾಗ ಶೇಂಗಾದ ಹೋಳಿಗೆ. ನಾವು ಕರ್ಚಿಕಾಯಿ ಮಾಡಾಕತ್ತೇವೆ ನೋಡು. ಇದನ್ನ ನೀನು ಯಾವಾಗ ನೋಡ್ತೇವೋ ಗೊತ್ತಿಲ್ಲ. ಫ್ರೀ ಇದೆಯೋ ಬಿಜಿ ಇದೆಯೋ ಖಾಲಿ ಇದೆಯೋ ಗೊತ್ತಿಲ್ಲ. ಇಲ್ಲಿ ಮಾಡಿಟ್ಟೇವಿ. ಆಕೆ ಆಗ ಹೋಗೋಣ ಅಂತ ಅಂದಳಕ್ಕೆ. ನಮ್ಮ ಮನೆಯವ್ರು ಬಂದು ನೋಡ್ರಿ ಏನು ಮಾಡಾಕತ್ತಾರ, ಊಟ ಮಾಡಾಕತ್ತಾರ. ಹೆಸರು ಕಾಳಿನ ಸಾರು. ಟೆಪ್ಪಿಗೆ ಶೇಟ್ರ ಹೋಗೋದು ಹಾಕ್ಬೇಕ್ರಲ್ಲ, ಬಿಸಿಲಿದ್ದು ಎಲ್ಲಿಟ್ಟಿನಿ ಕಾಟ ಮೇಲೆ ಆಯ್ತು. ನೀವು ಒಗ್ಯಾಕಂತ ಇಟ್ಟಿದ್ದೀರ ಅದನ್ನ? ನಮ್ಗೇನು ಗೊತ್ತು ಅದು ಯಾವಾಗ ಒಣಗ್ಬೇಕಮ್ಮ? ಅವ್ರು ಹೆಂಗ ಮನುಷ್ಯರೇ ಇಲ್ಲಪ್ಪ ಅವ್ರಿಗೆ. ಹೊಸ್ತದೆ ಮಕ್ಕಳೋದೊಂದು ಮತ್ತೆ ಸಾರ್ ದೇವ್ರೇ ದೇವ್ರ ಆಶೀರ್ವಾದ ಸಿಕ್ತ ನನಗೆ. ಬಟ್ ಸತ್ಯ ಸಿಮೆಂಟ್ ಶತೆ ಅದನ್ನ ಒಳ್ಳೊಳ್ಳೆ ತಿಂದ್ರ. ಇವತ್ತು ಮುಂಜಾನೆ ಹೊಸ ಸಾರು ಮಾಡೀನಿ, ತಂಗಳ ಮುಂಗಳ ಇಲ್ಲ. ಅದಿಲ್ಲ ವೆಂಕಟೇಶ. ಇದೆ ಎಣ್ಣೆ ಕಾಯಿ ಕೆಟ್ಟೇನಿ. ಈಗ ಒಂದು ಅರ್ಧ ಮಾಡಿ ಕರ್ಚಿಕಾಯಿ ಕರಿಯಾಕತ್ತೇವಿ. ನಾನು ಕರ್ಚಿಕಾಯಿ ಆಗಲಿ ಹೋಳಿಗೆ ಆಗಲಿ ಏನೋ ಮಾಡಿದ್ರು ಗೋಧಿ ಹಿಟ್ಟನ್ನ ಬಳಸ್ತೀವಿ ನಾವು. ಮೈದಾ ಹಿಟ್ಟೆಲ್ಲ ಯೂಸ್ ಮಾಡಂಗಿಲ್ಲ. ಗೋಧಿ ಹಿಟ್ಟು ಅಂತಂದ್ರೆ ಈಗ ಚಪಾತಿ ಏನು ಮಾಡ್ತೀವಲ್ಲ ಇದೇ ಹಿಟ್ಟನ್ನು ನೋಡ್ರಿ. ಮತ್ತೆ ಇದಕ್ಕೆ ಎಕ್ಸ್ಟ್ರಾ ಹಿಟ್ಟಂತ ಏನೂ ಇರಂಗಿಲ್ಲ. ಈ ಸಲ ಈ ಗೋಧಿ ಒಳಗೆ ಹಳ್ಳ ಬಾಡಿದ್ದು ತೊಳೆದು ಹಾಕ್ಸೇವಿ ನಾವು. ಒಣ ಗೋಧಿ ಹಾಕ್ಸಿದ್ರು ಸಹಿತ ಇಷ್ಟ ಬೆಳಗ್ಗೆ ಹಾಕ್ಕವ. ನಾವು ಗೋಧಿನ ತೊಳೆದು ಹಾಕ್ಸಿದ್ರು ಸಹಿತ ಇಷ್ಟ ಬೆಳಗ್ಗೆ ಹಾಕ್ಕವ. ಯಾಕಂದ್ರೆ ನಮಗೆ ಜವಾರಿ ಗೋಧಿ ಅಲ್ಲ, ಹಾಗಾಗಿ ಮಸ್ತ್ ಇರ್ತಾವ. ಹೋಳಿಗೆ ಆಗಲಿ, ಕಡುಬಾಗಲಿ, ಚಪಾತಿ ಆಗಲಿ, ಉಪ್ಪಿಟ್ಟಾಗಲಿ ಎಲ್ಲನೂ ಬರ್ತಾವೆ. ಇದೊಂದು ಗೋಧಿ ನಾವೇನು ಯೂಸ್ ಮಾಡ್ತೇವಲ್ಲ ಈ ಗೋಧಿ. ಪಾಪ ಭಾಳಷ್ಟು ಜನ ಕೇಳ್ತಿರ್ತಾರೆ ನಿಮ್ಮ ಕಡೆ ಗೋಧಿ ಕಳಿಸ್ರಿ ಅಂತ ಹೇಳಿ. ನಾವು ಹಾಕಂಗಿಲ್ಲ. ಮೊದಲು ಹಾಕ್ತಿದ್ವಿ, ಈಗ ಹಾಕಂಗಿಲ್ಲ. ಯಾಕಂದರೆ ಇಳುವರಿ ಎಷ್ಟು ಕೊಡಂಗಿಲ್ಲ ಅಂತೇಳಿ ನಾವು ಕಬ್ಬ ಬೆಳಿತೇವಲ್ಲ, ಅದಕ್ಕೋಸ್ಕರ ನಾವು ಇಲ್ಲಿ ನಮ್ಮೂರಾಗ ಹಾಕಿರ್ತಾರಲ್ಲ ಎಲ್ಲಿ ಚಲೋ ಇರ್ತಾವಲ್ಲ ಹೋಳಿಗೆ ಬರೋ ಅಂಥವನ್ನ ತೊಗೋತೀವಿ ನಾವು. ಹೋಳಿಗೆ ಬರುವಂಥವು ತೊಗೊಂಡ್ವಿ ಅಂದ್ರೆ ಏನು ಚಿಂತೆನೆ ಇರಂಗಿಲ್ಲ ನೋಡ್ರಿ ನಮ್ಗೆ. ಯಾಕಂದ್ರೆ ಹೋಳಿಗೆನ ಮಾಡ್ಬೋದು, ಕಡುಬು ಮಾಡ್ಬೋದು. ಮೈದಾ ಹಿಟ್ಟು ಬಳಸಬಾರ್ದು ಅಂತ ಹೇಳ್ತಾರೆ. ಮೊದಲೆಲ್ಲ ನಾವು ಬಳಸೇವಿ, ಅದರಿಂದ ಕೆಲವೊಂದಿಷ್ಟು ವಿಷಯಗಳನ್ನ ನಾವು ತಿಳ್ಕೊಂಡಾಗ ಅದನ್ನು ಬಳಸೋದು ಕಡಿಮೆ ಮಾಡ್ಬೇಕು ಅಷ್ಟೇ ನೋಡ್ರಿ. ಎಷ್ಟು ಮಸ್ತ್ ಬರಾಕತ್ತ ನೋಡ್ರಿ. ಏನಿಲ್ಲ, ಉಪ್ಪು ಸ್ವಲ್ಪ ಎಣ್ಣೆ ಅಂದ್ರೆ ಇದು ಆಗಬಾರ್ದಂತ ಎಣ್ಣೆ ಒಂದಿಟ ಎಣ್ಣೆ ಹಾಕಿಟ್ಟು ನಾದ್ಕೊಂಡಿರ್ತೈತಿ. ಇದನ್ನು ರುಚಿಗೆ ತಕ್ಕಷ್ಟ ಉಪ್ಪು ಹಾಕೋದು. ಹಾಕ್ಕೊಂಡು ಹಿಟ್ಟು ನಾದಿ ಜಾಸ್ತಿ ಟೈಮ ಎಷ್ಟು ಟೈಮ್ ನೆನೀತೈತಲ್ಲ ಅಷ್ಟು ಚಲೋ ಬರ್ತಾವೆ. ಎಷ್ಟು ಚಂದ ಕಾಣ್ಸಾಕತ್ತೈತಿ ನೋಡು. ಹ್ಞೂ ಮಮ್ಮಿ. ಇವತ್ತು ಬಿಸಿಲು ಭಾಳ ಇದ್ರಕ್ಕಿಲ್ವ? ಹಾಂ, ಮಳೆ ಮಾಡೋ ಇತ್ತು ನೋಡು, ಮಾಡ್ದಂಗಿತ್ತು. ಎಷ್ಟು ಚಂದ ಕಾಣ್ಸಾಕತ್ತೈತಿ ನೋಡ್ರಿ. ಸಣ್ಣ ಕಟ್ಟಿಗೆ ಇಲ್ಲ ನಿಮ್ಗೆ ಬೆಳಕ್ಕೆ ಕಟ್ಟಿಗೆ ಸೀಳಂತ ಕಟ್ಟಿಗೆ ಸೀಳಲ್ಲ ನೋಡು. ಮೊನ್ನೆ ಇವಾಗ ಖಾಲಿನೇ ಇದ್ದ, ಒಂದಿಷ್ಟು ಕಟ್ಟಿಗೆ ಸೀಳಿ ನಾಳೆ ಕಂಡಪಟ್ಟಿ ಅಡುಗೆ ಮಾಡ್ತೀವಿ. ಮಮ್ಮಿ ನಾವು ದಾಂಡೆ ಕಟ್ಟಿಗೆ ಮುರ್ಕೊಳಕತ್ತೀನಿ ನೋಡಿ. ಟೈಮ್ 6:30 ಆತಂತ ಅನಿಸ್ತೈತಿ. ನಮ್ಮ ಮನೆಯವ್ರು ಇನ್ನೂ ಬಂದಿಲ್ಲ ಪಾಪ. ಅವ್ರು ಜಳಕ್ಕಿಲ್ಲ ಏನಿಲ್ಲ, ಮಧ್ಯಾಹ್ನದಾಗ ಊಟ ಮಾಡಿ ಹೋಗ್ಯಾರ. ಕಟ್ಗಿನೂ ಇಲ್ಲ, ದಪ್ಪನ ಹೋದವು. ಒಂದು ಕಟ್ಗೆ ಸೀಳಂತಂದ್ರೆ ಕಟ್ಗೆ ಸೀಳಿಲ್ಲ. ನಾಳೆಗೆ ನೋಡಿದ್ರೆ ಹಬ್ಬದ ಅಡುಗೆ ಮಾಡ್ಬೇಕು. 2 ಥರದ ಪಲ್ಯ, ಕಡುಬು, ಸಜ್ಜಿ ಕಡುಬು, ಚಪಾತಿ. ಸಿಕ್ಕಾಪಟ್ಟೆ ಅಡುಗೆ ಮಾಡ್ಬೇಕು ನಾಳೆ. ಸಿಕ್ಕಾಪಟ್ಟೆ ಅಡುಗೆ ಮಾಡ್ಬೇಕು ನಾಳೆ. ಆದ್ರೆ ಏನು ಮಾಡಿದ್ರಿ ಕಟ್ಟಿಗೆನೇ ಇಲ್ಲ. ನಮ್ಮಿ ಇವತ್ತು ಮಕ್ಕೊಂಗೆ ಹೇಳ್ರಿ. ಜಾಸ್ತಿ ಅಡುಗೆ ಮಾಡ್ತೀನಿ. ಟೈಮ್ ಆಗೈತಿ. ಥಂಡಿ ಈಗ ಥಂಡಿ ಬಿಡುತ್ತಿದೆ. ಮಣ್ಣು ಒಂದಿನ ಥಂಡಿದ್ದಿರ್ಕಿಲ್ಲ ನೋಡಿ. ಅದು ಮುದ್ದೊಮ್ಮೆ ಇವತ್ತು ಇರ್ತತಿ. ನಿಮ್ಮನ್ನ ಅಡುಗೆ ಮಾಡೋದು ಕೆಡಿಸ್ತದ. ನೀನು ಬರ್ಬೇಕು. ಏ ಇಲ್ಲಪ್ಪ, ನಾ 6 ಗಂಟೆ ಮಟ. ಹೋಳಿಗೆ
ಅಲ್ಲಾರು ಮಾಡು, ಅಲ್ಲಿ ಮಾಡಲಿಲ್ಲ ಅಂದ್ರೆ ಇಲ್ಲಾರು ಬಾ. ನೋಡ್ತೀನಿ ನೋಡ್ತೀನಿ. ಲಗಾಸಿ ಬಿಡ್ತಾನೆ. ಹೋಗಲ್ ಕೋಳಿ ಹಿಡಿಯಾಕತ್ತಾರ. ಬೈಲ್ ಚರ್ಲಿ ಬೈಲ್ ಇಲ್ಲಿ ಬೈಲ್ ಹೊಂದಿಟ್ಟ ಬೈಲ್ ನಮ್ಮ ತೆಗೆದು ಬೇಡದಾವು ಬಾಡಿ ಬಾ ರಾಜ. ನಾ ಬಂದಿನ್ವ ಅದಕ್ಕೆ ತಡ ಬಂದತ್ತ. ಮೊದಲ ಸಂಚಾರ ತೆಗ್ದ ಮಾಡಿದ್ರೆ ತೆಗೆದಾಗಲ್ಲ. ತಕೊಂಡಲ್ಲ ಮಧ್ಯಾಹ್ನ ಡ್ರಾಪ್. ಏನು ಇದು ಕೆಳಗಿನ ಸಮಯ ಕುಂತ ನೋಡಿ. ನಮ್ಗೇನು ಕೆಲಸ ಮಾಡಿದ್ವಿ. ಇವು ಇನ್ನೂ ಬರಲ್ಲ ನೋಡಿ. ಫೋನ್ ಹಚ್ಚು ನಿಂದ ಅದಷ್ಟ ತಗೊಂಡು ಮಗ ಆಡೆ. ಈಗ ಬಾಂಡೆ ತಿನ್ನಕತ್ತಿ ನೋಡ್ರಿ. ನಾನು ಇನ್ನೂ ಒಂದಿಟ್ಟು ಕರ್ಜಿಕಾಯಿ ಮಾಡೋದಿತ್ತು. ಟೈಮು 6:30 ಆಯ್ತು. ಮಸ್ತ್ ಬಾಂಡೆ ತಿರ್ಕೊಂಡು ಹೋಗಿ ಅದೊಂದಿಟ್ಟು ಕರ್ಜಿಕಾಯಿ ಮಾಡಿ ನೀರಾಗ ಕೈ ಇಟ್ರೆ ಐಸ್ನಾಗ ಇಟ್ಟಾಗ ಅವ್ ಮತ್ತೆ ಎದ್ರು ನೀರು ಬಿಸಿ ನೀರು ಅದಾವ ಮತ್ತು ಈಗ ಬಿಸಿ ನೀರು. ಈಗ 2 ಚರಿಗೆ ನೀರು ಹಾಕೊಂಡೆ ಅದ್ರೊಳಗಿನ. ನಮ್ಮ ಮನೆಯವ್ರಿಗೆ ಜಳಕಕ್ಕೆ ನೀರು ಕಾಸಕ್ಕಿಟ್ಟಿತ್ತ ಅದ್ರೊಳಗಿನ. ಅವ್ರು ಬಂದ್ ಮಾಡಿದ್ರಂದ್ರ ದಡಾಪ್ ಜಳಕ ಬಂದ್ ಮಾಡಿದ್ರಂದ್ರ ಮತ್ ದಿನ ಏನು ಬಿಸಿನೀರಾಗ ತೆಗ್ತೇನೆ ನಮ್ಮಗಳ. ದಿನ ತಣ್ಣೀರಾಗಲ್ಲ. ದಿನ ಇಟ್ಕೊಂಡ್ ಯಾರು ತೆಗ್ತಿ ಇಟ್ಕೊಂಡಿಲ್ಲ ಮತ್ತೆ ಈಗ ಅರ್ಜೆಂಟ್ ಇತ್ತಂದ್ರ ನೀರ್ ಕಾಯಿ ಮಟ ನಿಂದ್ರ ಫಸ್ಟ್ ಇಟ್ಕೊಂಡ್ ಇಟ್ಟಿರ್ತಿ ಅಲ್ವಾ. ಮುಂಜಾನೆ ಹಂಗ ತಿಕ್ಕೇನಿ. ಆಚಗಡೆ ಬ್ಯಾರಲ್ನಾಗಿನೂ ಹಚ್ಚಿದಿರ್ತಾವ ನೀರು. ಅಲ್ಲಿ ಬಿಸಿಲು ಬರು ಈಚಗಡೆ ಒಂಥರು ಐಸ್ನಾಗ ಇಟ್ಟಂಗನ ಕೈ. ಅರ್ಧಂಬರ್ಧ ನಾಯಿ ತಯಾರಿ ಈಗ ಮಾಡ್ಕೊಂಡು ನಮಗೆ ಮಕ್ಕೋದ ಹೇಳ್ರಿ ಇವತ್ತು. ಮತ್ತು ಅದನ್ನ ತಯಾರು ಬಿಡುವ ಪುಂಡಿ ಪಲ್ಲೆ ಅದು ಇಟ್ಟೂನು ಐತಿ. ಕುಕ್ಕರ್ನಾಗ ಹಾಕಿದ್ರಂಗಿಲ್ಲ. ಕಡ್ಯಾಕ ಕುದಿಸಿದ್ರ ಕುದಿಯೋದಿನ ಇಲ್ಲ ಜಲ್ದಿ. ಬಲ್ತಿದ್ದಲ್ಲ 1 ತಾಸು 2 ತಾಸು ಊಟಕ್ಕೆ ಗೋತೈತಿ. ಪುಂಡಿ ಪಲ್ಯ ಬೇಕಲ್ಲ ಚರ್ಮಕ್ಕೆ. ಪುಂಡಿ ಪಲ್ಯ ನಾನು ಅದನ್ನ ಸಣ್ಣ ಕಟ್ ಮಾಡಿ ಪಲ್ಯ ಮಾಡ್ತೇನೆ. ಅದ್ರೊಳಗನ ಹಾಕಿರ್ತೇನೆ. ನಾನು ಮಾಡಿದ್ರೆ ಹಿಂಗೆ ಮಾಡಿರ್ತೇನೆ ಸಪ್ರೇಟ್. ಇಲ್ಲಾಂದ್ರೆ ಮಿಕ್ಸ್ ಬಜ್ಜಿ ಮಾಡಿರ್ತೇನೆ. ಮಿಕ್ಸ್ ಎಲ್ಲ ಕುಡಿಸಿ ಆಯ್ತರಿ. ಸಜ್ಜಿ ರೊಟ್ಟಿ ಕರ್ಜಿಕಾಯಿ ಮಾಡೋದಾದಿಂದ ನಾನು ಈಗ ಇಲ್ಲೇ ಸೀರೆ ಫೋಟೋ ತೋರ್ಸಕತ್ತೀನಿ. ಪೈಠಾನಿ ಸಾರಿ. ನಿಮ್ಗೆ ಇವು ಯಾರಿಗಾದರೂ ಬೇಕಂತಂದ್ರೆ ಸ್ಕ್ರೀನ್ ಮ್ಯಾಗ ಕಾಣಿಸೋಂಥ ನಂಬರ್ಗೆ ವಾಟ್ಸಪ್ ಮಾಡಿರಿ. ಆನ್ಲೈನ್ ಪೇಮೆಂಟ್ ಇರ್ತೈತಿ. ಕ್ಯಾಶ್ ಆನ್ ಡೆಲಿವರಿ ಅವೈಲೇಬಲ್ ಇರೋಂಗಿಲ್ಲ. ನೀವು ಹಂಗೆ ಫೋಟೋ ನೋಡಿರಿ. ಭಾಳಷ್ಟು ಕಲರ್ ಆಗಲಿ ಕಲೆಕ್ಷನ್ ಆಗಲಿ ಇರ್ತಾವೆ. ಇಳಕಲ್ ಸೀರೆ, ಮೈಸೂರು ಸಿಲ್ಕ್, ಪೈಠಾನಿ ಸಾರಿ ಎಲ್ಲ ಥರದ ಸೀರೆಗಳನ್ನು ನಾನು ಸೇಲ್ ಮಾಡ್ತೀನಿ. ಆನ್ಲೈನ್ ಪೇಮೆಂಟ್ ಇರ್ತೈತಿ. ನೀವು ಎಲ್ಲೇ ಇದ್ರೂ ಕಳಿಸ್ತೀವಿ. ನಮ್ಮ ದೇಶದಲ್ಲಿದ್ರೂ ಕಳಿಸ್ತೀವಿ, ಹೊರ ದೇಶದಲ್ಲಿದ್ರೂ ಕಳಿಸ್ತೀವಿ. ಕಲರ್ ಕಾಂಬಿನೇಷನ್ ಅಂತೂ ಒಂದ್ರಿಗಿಂತ ಒಂದು ಮಸ್ತ್ ಅದಾವೆ. ಇದ್ರಲ್ಲಿ ನಿಮ್ಗೆ ಯಾವ ಕಲರ್ ಬೇಕು ನೋಡಿ. ನಾನು ನಂಬರ್ ಏನು ತೋರ್ಸಾಕತ್ತೇನಿಲ್ಲ. ಆ ನಂಬರ್ಗೆ ನೀವು ನಂಬರ್ನ ಸೇವ್ ಮಾಡ್ಕೊಂಡು ಜಸ್ಟ್ ಹಾಯ್ ಅಂತ ಮೆಸೇಜ್ ಹಾಕಿದ್ರೆ ನಾನು ನಂಬರ್ನ ಸೇವ್ ಮಾಡ್ಕೋತೀನಿ. ನಿಮ್ಗೆ ಡೈಲಿ ಅಪ್ಡೇಟ್ ಸಿಗ್ತೈತಿ. ಈಗ ತೋರ್ಸಾಕತ್ತಿರೋ ಅಂಥವು ಇಳಕಲ್ ಸೀರೆ, ಚೆಕ್ ಸೀರೆ ನೋಡಿರಿ. ಇದರಲ್ಲಿ ಥ್ರೆಡ್ ಚೆಕ್ಸು ಬರ್ತೈತಿ, ಜರಿ ಚೆಕ್ಸು ಬರ್ತೈತಿ. ಎಲ್ಲ ಥರದ ಸೀರೆಗಳನ್ನೂ ಸಿಗ್ತಾವೆ ನಮ್ಮಲ್ಲೇ. ಕ್ವಾಲಿಟಿ ಇಲ್ಲಂದ್ರೂ 1% ಇಶ್ಯೂ ಬರೋಂಗಿಲ್ಲ. ನಾವು ನೇರವಾಗಿ ನೇಕಾರರಿಂದ ತರೋದ್ರಿಂದಾಗೆ ಬೆಸ್ಟ್ ರೀಸ್ನಬಲ್ ರೇಟಲ್ಲಿ ಕೊಡ್ತೀವಿ. ಮತ್ತು ಕ್ವಾಲಿಟಿ ಹೆಂಗೆ ಇರ್ತೈತಲ್ಲ ರೇಟ್ ಸಹಿತ ಹಂಗೆ ಇರ್ತೈತಿ. ಅದರಲ್ಲೂ ವ್ಯತ್ಯಾಸ ಇರೋಂಗಿಲ್ಲ. ನೀವು ಆರಾಮ್ಸೆ ಬೈ ಮಾಡ್ಬೋದಾ. ನೀವು ಕೊಟ್ಟಿರೋ ಒಂದೇ 1 ರೂಪಾಯಿಗೂ ಏನೂ ಮೋಸ ಆಗೋಂಗಿಲ್ಲ.
ಕೆಲವ್ರಿಗೆ ಹೆಂಗಂತಂದ್ರೆ ಅಯ್ಯೋ ಅಮೌಂಟ್ ಹಾಕ್ದಿನ ಸೀರೆ ಅಂಥದ್ದು ಕಳಿಸ್ತಾರೆ ಏನೋ ಅಂತಂತಾರೆ. ಎಕ್ಸ್ಚೇಂಜ್ ಆಪ್ಷನ್ ಇರೋಂಗಿಲ್ಲ. ಕಲರ್ ಎಕ್ಸ್ಚೇಂಜ್ ಆಗಲಿ, ರೀಫಂಡ್ ಆಗಲಿ, ರಿಟರ್ನ್ ಆಗಲಿ ಏನೂ ಇರೋಂಗಿಲ್ಲ. ಅಕಸ್ಮಾತ್ ನಾವು ಪ್ಯಾಕಿಂಗ್ ಮಾಡಬೇಕಾದ್ರೆ ಚೆಕ್ ಮಾಡಿಬಿಟ್ಟನ ಕಳಿಸಿರ್ತೀವಿ. ಏನಾದ್ರು ಒಂಚೂರು ನಮ್ಮ ಕಡೆಯಿಂದ ಏನಾದರೂ ಮಿಸ್ಟೇಕ್ ಆಗಿದ್ರೆ ಅಂದ್ರೆ ಡ್ಯಾಮೇಜ್ ಇತ್ತಂದ್ರೆ ರಿಟರ್ನ್ ಆಪ್ಷನ್ ಐತಿ, ಎಕ್ಸ್ಚೇಂಜ್ ಆಪ್ಷನ್ ಐತಿ, ರೀಫಂಡ್ ಆಪ್ಷನ್ ಇರೋಂಗಿಲ್ಲ. ಮತ್ತು ನೀವು ಏನು ಮಾಡ್ಬೇಕಂದ್ರೆ ಅದು ಓಪನ್ ಮಾಡಬೇಕಾದ್ರೆ ವಿಡಿಯೋನ ಮಾಡಿರ್ಬೇಕು ಕಂಪಲ್ಸರಿ. ಮೊನ್ನೆ ಒಬ್ರಿಗೆ ಕಳಿಸಿದ್ದೆ, ಅವ್ರಿಗೆ ಏನೋ ಅದು ಕಲರ್ ಸೆಲೆಕ್ಟ್ ಮಾಡ್ಕೊಂಡು ತೊಗೊಂಡಿರ್ತಾರೆ. ಅವ್ರು ಏನು ಮಾಡ್ತಾರೆ ಅಂದ್ರೆ ಸುಮ್ಮನೆ ಪಿನ್ನಲ್ಲೇ ಎಳಿನ ಹಿಡಿದು ಬಿಟ್ಟಾರ. ಅದು ಗೊತ್ತಾಗ್ಬಿಡ್ತೈತೆ ನಮ್ಗೆ ನೀಟಾಗಿ. ಅವರು ಓಪನ್ ಮಾಡಬೇಕಾದ್ರೆ ವಿಡಿಯೋನು ಮಾಡಿಲ್ಲ. ಸರಿ ಪರವಾಗಿಲ್ಲ, ಅವ್ರು ಮಾಡಿರೋ ಇದು ಅವ್ರಿಗೆ ಇರಲಿ ಅಂತೇಳಿ ಅಂದ್ಕೊಂಡು ಎಕ್ಸ್ಚೇಂಜ್ ಅಂದರೆ ರಿಟರ್ನ್ ತೊಗೊಂಡೇವಿ ನಾವು. ಆ ಥರ ಇರ್ತಾರೆ. ಅದಕ್ಕೋಸ್ಕರ ನೀವು ಯಾವುದೋ ಒಂದು ಸೀರೆನ ತೊಗೊಂಡ್ರು ಓಪನ್ ಮಾಡಬೇಕಾದ್ರೆ ಕಂಪಲ್ಸರಿ ವಿಡಿಯೋ ಮಾಡಬೇಕು. ಆ ವಿಡಿಯೋ ಇತ್ತಂದ್ರೆ ಡ್ಯಾಮೇಜ್ ಇದ್ರೆ ಮಾತ್ರ ಎಕ್ಸ್ಚೇಂಜ್ ಆಪ್ಷನ್ ಇರ್ತೈತಿ. ಅದನ್ನು ಬಿಟ್ಟರೆ ಎಕ್ಸ್ಚೇಂಜ್ ಆಪ್ಷನ್ ಇರೋಂಗಿಲ್ಲ. ನಾನಿಲ್ಲೇ ಟೆಂಪಲ್ ಬಾರ್ಡರ್ದು ಇಳಕಲ್ ಸೀರೆ ಏನು ತೋರ್ಸಾಕತ್ತಿಲ್ಲ. ಇವು ಪ್ಯೂವರ್ ಸಿಲ್ಕ್ ಸೀರೆ. ಇದು ಆನ್ಲೈನ್ ಪೇಮೆಂಟ. ಮೊನ್ನೆ ಒಬ್ಬರು ಬೆಂಗಳೂರವ್ರು 2 ಸೀರೆ ಒಮ್ಮೆ ತೊಗೊಂಡ್ರೆ ಪ್ಯೂವರ್ ಸಿಲ್ಕ್ 7,000 ರೂಪಾಯಿದ್ದು ಒಂದೊಂದು ಸೀರೆ. ಅವು ಬೇರೆ ಡಿಸೈನ್ ಎಲ್ಲ ಅದಾವೆ, ಪ್ಲೇನ್ ಮಸ್ತ್ ಅದಾವೆ. ನಿಮ್ಗೆ ಯಾರಿಗಾದರೂ ಬೇಕಂತಂದ್ರೆ ನೀವು ತೊಗೋಬೋದು. ಯಾಕಂದ್ರೆ ಆಲ್ರೆಡಿ ರೆಗ್ಯುಲರ್ ಕಸ್ಟಮರ್ ಇರೋದ್ರಿಂದಾಗೆ ನಮ್ಮ ಸೀರೆಗಳು ಜಾಸ್ತಿನ ಸೇಲ್ ಆಕ್ಕಾವ. ಡೈಲಿ ಇಲ್ಲಾಂದ್ರೆ ಒಂದು 10-15 ಸೀರೆಗಳು ಸೇಲ್ ಆಕ್ಕಾವ. ನಿಮ್ಮೆಲ್ಲರ ಪ್ರೀತಿ, ನಿಮ್ಮೆಲ್ಲರ ನಂಬಿಕೆಯಿಂದ ನನ್ನ ಮ್ಯಾಗ ನಂಬಿಕೆ ಇಟ್ಟು ನೀವು ಸೀರೆನ ತೊಗೋತೀರಿ, ಖುಷಿ ಆಕೈತಿ. ಯಾಕಂದ್ರೆ ಆನ್ಲೈನ್ ಪೇಮೆಂಟ್ ಹೆಂಗಪ್ಪ ಮಾಡೋದು, 1,000, 1,500, 2,000 ರೂಪಾಯಿ ಅಂತ ಅನ್ಕೋತೀರಿ ನೀವು. ನನ್ನ ಸ್ಟೇಟಸ್ಸು ಸಹಿತ ಹಾಕಿರ್ತೀನಿ ರಿವ್ಯೂ ಕೊಟ್ಟವ್ರದ್ದು. ನೀವು ಒಂದು ನಂಬರ್ ಸೇವ್ ಮಾಡ್ಕೊಂಡು ಹಾಯ್ ಅಂತ ಮೆಸೇಜ್ ಹಾಕಿದ್ರಂದ್ರೆ ನಿಮ್ಗೆ ಅಲ್ಲೆಲ್ಲ ಸ್ಟೇಟಸ್ಸು ಬರ್ತಿರ್ತಾವೆ. ಕಸ್ಟಮರ್ ರಿವ್ಯೂ ಹಾಕಿರ್ತೀನಿ. ನಿಮಗೂ ಹೆಲ್ಪ್ ಆಕೈತಿ ಮತ್ತು ನಿಮಗೂ ಒಂದು ಧೈರ್ಯ ಬರ್ತೈತಿ ಸೀರೆ ತೊಗೊಳಕ್ಕೆ. ಈಗ ನಾನು ತೋರ್ಸಾಕತ್ತಿರೋದು ಕಲ್ಯಾಣಿ ಕಾಟನ್ ನೋಡ್ರಿ. ಯಪ್ಪ, ಕಲರ್ ಕಾಂಬಿನೇಷನ್ ನೋಡಿದ್ರೆ ಕಳೆದೋಗ್ತೀರಿ. ಎಷ್ಟು ಕಲರ್ಸ್ ಅದ ನೋಡ್ರಿ ಅಲ್ಲಿ, ನಿಮ್ಗೆ ಎಣ್ಸಕ್ಕೆ ಆಗಂಗಿಲ್ಲ, ಅಷ್ಟೊಂದು ಕಲರ್ಸ್ ಅದಾವ. ಕಲ್ಯಾಣಿ ಕಾಟನ್ ಆಗಲಿ, ಇಳಕಲ್ ಸೀರೆ ಆಗಲಿ, ಹ್ಯಾಂಡ್ಲೂಮ್ ಆಗಲಿ, ಪವರ್ಲೂಮ್ ಆಗಲಿ, ಮೈಸೂರು ಸೆಮಿ ಸಿಲ್ಕ್ ಆಗಲಿ, ಎಲ್ಲ ಥರದ ಸೀರೆಗಳ್ನು ನಮ್ಮಲ್ಲಿ ಅವೈಲೇಬಲ್ ಅದಾವ. ಇನ್ನು ಮದುವೆ ಸೀಸನ್ ನಿಮ್ಗೆ ಯಾರಿಗಾದರೂ ಬೇಕಂದ್ರೆ ತಗೋರಿ. ಮತ್ತು ಕ್ರಿಸ್ಮಸ್ ಆಗಲಿ, ನ್ಯೂ ಇಯರ್ಗಾಗಲಿ, ಸಂಕ್ರಾಂತಿಗಾಗಲಿ ಯಾರಿಗಾದ್ರೂ ಸೀರೆ ಬೇಕಂತಂದ್ರೆ ಬಡ ಬುಕ್ ಮಾಡ್ಕೋರಿ. ಬುಕ್ ಮಾಡ್ಕೊಂಡು ಹಂಗೆ ನಮ್ದು ಕೃಷ್ಣವೇಣಿ ಸಾರಿ ಪೇಜ್ ಐತಿ, ಫಾಲೋ ಮಾಡ್ಕೊಂಡು